ಮಾರುತಿ ಸುಜುಕಿ ವಿಕ್ಟೋರಿಸ್ ಲಾಂಚ್ ಆಗಿ ಈಗ ಜಸ್ಟ್ 9 ತಿಂಗಳಾಗಿದೆ. ಈ ಪರ್ಟಿಕ್ಯುಲರ್ ಯೂನಿಟ್ ನಮ್ಮ ಹತ್ರ 1 ತಿಂಗಳಿಂದ ಇದೆ. ಸೊ ಇದೊಂದು ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಲಾಂಗ್ ಟರ್ಮ್ ರಿವ್ಯೂ. ಫಸ್ಟ್ ಡ್ರೈವ್ ಆಲ್ರೆಡಿ ನೋಡಿದ್ರಿ ನಾವು ರಾಜಸ್ಥಾನಲ್ಲಿ ಶೂಟ್ ಮಾಡಿದಾಗ. ಅವಾಗ ಮೊದಲು ಗಾಡಿ ನೋಡಕ್ಕೆ ಹೇಗಿದೆ ಅದ್ರ ಬಗ್ಗೆ ಪೂರ್ತಿ ತಿಳಿಸ್ಕೊಟ್ಟಿದ್ವಿ. ಆದರೆ ಇವತ್ತು 1 ತಿಂಗಳು ಯೂಸ್ ಮಾಡಿರೋದು, ಹಲವಾರು ಕಿಲೋಮೀಟರ್, ಆಲ್ಮೋಸ್ಟ್ 1000 ಕಿಲೋಮೀಟರ್ ಓಡಿಸಿದ್ದೀವಿ. ನಮ್ಮ ಟೀಮ್ ಅವರೆಲ್ಲ ಸೇರಿ ಸಿಟೀಸಲ್ಲಿ, ಹೈವೇಸಲ್ಲಿ, ಪ್ರತಿ ಒಂದು ಟೆರೇನಲ್ಲೂ ಹೋಗಿದ್ದೀವಿ. ಈ ಗಾಡಿ 3 ಎಂಜಿನ್ ಆಪ್ಷನ್ಸಲ್ಲಿ ಬರುತ್ತೆ. ಎಂಜಿನ್ ಆನ್ ಡ್ರೈವ್ ಟ್ರೈನ್ ಟುಗೆದರ್. ಒಂದು ಫುಲ್ ಹೈಬ್ರಿಡ್ ಸಿಸ್ಟಮ್, ಸೆಲ್ಫ್ ಚಾರ್ಜಿಂಗ್, ಅದನ್ನು ಇವರು ಹೈಬ್ರಿಡ್ ಅಂತ ಕರೀತಾರೆ. ಇವತ್ತು ನಮ್ಮ ಹತ್ರ ಇರೋದು ಸ್ಮಾರ್ಟ್ ಹೈಬ್ರಿಡ್, ಅಂದರೆ ಒಂದು ಮೈಲ್ಡ್ ಹೈಬ್ರಿಡ್ ಸಿಸ್ಟಮ್. ಅದು ಬಿಟ್ಟು ಆಲ್ ಗ್ರಿಪ್ ಅಂತ ಕೂಡ ಬರುತ್ತೆ, ಮಾರುತಿ ಅವರ ಆಲ್ ವೀಲ್ ಡ್ರೈವ್ ಸಿಸ್ಟಮ್. ಸೊ ಈ 3 ವೇರಿಯಂಟ್ಗಳಲ್ಲಿ ಯಾವ್ದು ತಗೋಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀವಿ. 3 ಜನ ಕೂತು ಡೀಟೇಲಾಗಿ ಡಿಸ್ಕಸ್ ಮಾಡಿ ಪ್ರತಿಯೊಂದು ಎಲಿಮೆಂಟ್ ಹೇಗೆ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದು, ಅದನ್ನು ನೀವು ನೋಡಬೇಕಾದ್ರೆ ಯೂಟ್ಯೂಬ್ ಫಾಲೋ ಮಾಡಿ ಫ್ಲೈವೀಲ್ ಕನ್ನಡ. ಅದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡಲ್ಲಿ ಇದರಲ್ಲಿ ಏನೇನು ಒಳ್ಳೆ ವಿಷಯಗಳಿದೆ, ಏನೇನು ಇಶ್ಯೂಸ್ ಇದೆ, ಪ್ರತಿಯೊಂದು ಡೀಟೇಲ್ಡಾಗಿ ತಿಳಿಸ್ಕೊಡ್ತೀವಿ. ಜೊತೆಯಲ್ಲೇ ಇದರ ಆ್ಯಕ್ಚುಯಲ್ ಮೈಲೇಜ್ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ಸ್ಮಾರ್ಟ್ ಹೈಬ್ರಿಡ್ದು ಅದನ್ನು ಯೂಟ್ಯೂಬ್ ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಒಂದು ರೀಲ್ ಹಾಕಿದ್ದೀವಿ. ಇನ್ಸ್ಟಾಗ್ರಾಮ್ಗೆ ಹೋಗಿ ಫುಲ್ ರಿಯಾಲಿಟಿ ಚೆಕ್ ನಿಮ್ಗಲ್ಲಿ ಸಿಗುತ್ತೆ. ಏನಕ್ಕೆ ನಗಾಡ್ತಾ ಇದ್ದೀನಿ ಅಂದರೆ ನಂಬರ್ಸ್ ಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ. ಸೊ ಈ ಗಾಡಿ ಹೇಗಿದೆ ಪ್ರತಿಯೊಂದು ಲಾಂಗ್ ಟರ್ಮ್ ಸೈಟಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ಶುರು ಮಾಡೋಣ. ಒಂದು ವಿಷಯ ಅಂತೂ ತುಂಬಾ ಇಂಪಾರ್ಟೆಂಟ್, ಲುಕ್ಸ್. ಈಗ ಈ ಗಾಡಿದು ಹಿಂದೆ ನೋಡಿದಾಗ ನಾವು ಮೊದಲು ಅಂದ್ಕೊತಿದ್ವಿ ಯಾಕೆ ಈ ಥರ ಮಾಡಿದ್ದಾರೆ, ತುಂಬಾ ಓವರ್ ಡನ್ ಅನ್ನಿಸ್ತಿತ್ತು. ಆಫ್ಕೋರ್ಸ್ ನೋಡಿದಾಗ ಹೊರಗಡೆ ತುಂಬ ದೊಡ್ಡದಿದೆ, ಬೂಟ್ ಸ್ಪೇಸ್ ಜಾಸ್ತಿ ಇರ್ಬೋದು ಅನಿಸುತ್ತೆ, ಬಟ್ ಸ್ಟಿಲ್ ಇಷ್ಟು ಜಾಗ ನಿಮಗೆ ಗ್ಲಾಸ್ದೇ ಕವರ್ ಆಗುತ್ತೆ ಎಟ್ ಎ ವೆರಿ ಸ್ಟ್ರಾಂಗ್ ಆ್ಯಂಗಲ್. ಇಲ್ಲಿ ಪ್ರಪೋರ್ಷನ್ ಸ್ವಲ್ಪ ಮ್ಯಾಸಿವ್ ಆಗಿದೆ. ಈ ಲೈಟ್ ಹೋಗೋದು, ಈ ಶೇಪು, ಈ ಎಕ್ಸ್ಟ್ರಾ ಪೋರ್ಷನ್ನು ತುಂಬ ಎಕ್ಸ್ಟೆಂಡೆಡ್ ಅನ್ನಿಸ್ತಿತ್ತು. ಈಗ ನಿಮಗೆಲ್ಲ ಗೊತ್ತಿರೋ ವಿಷಯ, ಮಾರುತಿ ಸುಜುಕಿ ಅವ್ರದ್ದೇ ಗ್ರ್ಯಾಂಡ್ ವಿಟಾರ ಇದೆ, ಅದನ್ನು ನೆಕ್ಸಾ ಅನ್ನೋ ಶೋರೂಮಲ್ಲಿ ಮಾಡ್ತಾರೆ. ಮಾರುತಿ ಸುಜುಕಿ ಅವ್ರದ್ದೇ ವಿಕ್ಟೋರಿಸು ಕೂಡ ಇದನ್ನು ಅರೀನಾ ಅನ್ನೋ ಶೋರೂಮಲ್ಲಿ ಮಾಡ್ತಾರೆ. ಅದು ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಅದಷ್ಟೇ ಅಲ್ಲದೆ ಟೊಯೋಟಾ ಜೊತೆನೂ ಇದನ್ನ ಶೇರ್ ಮಾಡ್ತಾರೆ. ಟೊಯೋಟಾ ಅಲ್ಲಿ ಅರ್ಬನ್ ಕ್ರೂಸರ್ ಹೈ ರೈಡರ್ ಅಂತ ಕರೀತಾರೆ. ಸೊ ಈ 3 ಗಾಡಿಯಲ್ಲಿ ಏನು ವ್ಯತ್ಯಾಸ ಇದೆ, ನೆಕ್ಸಾಗೂ ಅರೀನಾಗೂ ಏನು ವ್ಯತ್ಯಾಸ ಮಾರುತಿ ಸುಜುಕಿ ಒಳಗಡೆನೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇನ್ನೊಂದು ರೀಲಲ್ಲಿ. ಸೊ ಆಫ್ಕೋರ್ಸ್ ಫಾಲೋ ಶ್ರೀಗನ್ ಆನ್ ಇನ್ಸ್ಟಾಗ್ರಾಮ್. ಈಗ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ತುಂಬಾ ಓವರ್ ಡನ್ ಅನ್ನಿಸ್ತಿತ್ತು ಗಾಡಿ ಯಾಕೆ ಇಷ್ಟು ಗಲೀಜಾಗಿದೆ ಅಂತ. ಬಟ್ 1 ತಿಂಗಳೀಗ ಸ್ಪೆಂಡ್ ಮಾಡಿದ್ಮೇಲೆ ಒಂದು ಅನ್ಸಕ್ಕೆ ಶುರುವಾಗಿದೆ, ಯಾವಾಗಲೂ ಡಿಸೈನ್ ಗ್ರೋಸ್ ಆನ್ ಯು. ಅದನ್ನಂತೂ ನೀವು ಕೇಳಿರ್ತೀರ, ಯಾವುದನ್ನಾದ್ರೂ ಪುನಃ ನೋಡ್ತಾನೇ ಇದ್ದರೆ ನಿಮ್ಗೆ ಅದೊಂಥರ ಸೆಟ್ ಆಗಿಬಿಡುತ್ತೆ. ಹಾಗಾಗಿದೆಯಾ ಅಥವಾ ನಿಜವಾಗ್ಲೂ ಇದು ಚೆನ್ನಾಗಿದೆಯಾ, ಅದನ್ನು ನೀವು ಕೆಳಗಡೆ ಕಾಮೆಂಟ್ಸಲ್ಲಿ ಹೇಳಿ. ಓವರ್ ಆಲ್ ನೋಡೋಕ್ಕೆ ಇಟ್ ಲುಕ್ಸ್ ಅ ಬಿಟ್ ಓವರ್ ಬ್ಲೋನ್ ಇನ್ ಟರ್ಮ್ಸ್ ಆಫ್ ದ ರೇರ್, ಬಟ್ ಗಾಡಿ ಚೆನ್ನಾಗಿದೆ. ಆ್ಯಂಡ್ ಬೂಟ್ ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ. ಈ ಗಾಡಿಯಲ್ಲಂತೂ ಫೀಚರ್ಸು ತುಂಬಿಸ್ ಕೊಟ್ಬಿಟ್ಟಿದ್ದಾರೆ. ಈಗ ಮಾರುತಿ ಆಲ್ಮೋಸ್ಟ್ ಎಲ್ಲ ಕಾರ್ಸಲ್ಲೂ ಅದು ನೋಡ್ತಾ ಇದ್ದೀವಿ. ಬೂಟ್ ಸ್ಪೇಸ್ ನೋಡ್ಬೋದು, ಮ್ಯಾಸಿವ್ ಆಗಿದೆ. ಟೇಲ್ ಗೇಟ್ ಎಲೆಕ್ಟ್ರಿಕಲಿ ಪವರ್ಡ್, ಲೈಟ್ ಕೂಡ ಇದೆ. 40-60 ಸ್ಪ್ಲಿಟ್ ಆಗುತ್ತೆ ಸೀಟು, ಸೊ ಫೋಲ್ಡ್ ಮಾಡಿ ಜಾಸ್ತಿ ಐಟಮ್ಸ್ ಕೂಡ ಇಡ್ಬೋದು. ಒಳ್ಳೆ ಸಾಲಿಡ್ ಪಾರ್ಸೆಲ್ ಟ್ರೇ ಇದೆ. ಆ್ಯಂಡ್ ಸೈಡಲ್ಲಿ ಒಂದು ಸ್ವಲ್ಪ ಕಬಿ ಸ್ಪೇಸ್ ಇದೆ. ನೀವು ಜೆಸ್ಚರ್ ಕಂಟ್ರೋಲ್ ಇದರಲ್ಲಿ ಬರಲ್ಲ, ಬಟನ್ಸ್ ಇದೆ. ಜೆಸ್ಚರ್ ಕಂಟ್ರೋಲ್ ಇದ್ರೂ ವರ್ಕ್ ಆಗಿಲ್ಲ ಇಷ್ಟು ದಿನ, ಅದು ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ವಿಕ್ಟೋರಿಸ್ ಬ್ಯಾಜಿಂಗ್ ನೋಡ್ತೀರಾ, ಫುಲ್ LED ಸ್ಟ್ರಿಪ್. ನಾನು ಆಲ್ರೆಡಿ ಹೇಳಿದೆ. ಈ ಸ್ಮಾರ್ಟ್ ಹೈಬ್ರಿಡ್ದು ಓಡಿಸ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಒಳಗಡೆ ಎಲ್ಲ ಸ್ಪೇಸ್ ಹೇಗಿದೆ ಕ್ವಿಕ್ಕಾಗಿ ನೋಡೋಣ, ಜಾಸ್ತಿ ಡೀಟೇಲ್ ಹೋಗೋದು ಬೇಡ. ಏನೇನು ಪ್ರಾಬ್ಲಮ್ಸ್ ಇದೆ ಮೇಯ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಂದೆ ಸೀಟ್ ಕೂರಕ್ಕೂ ಈಸಿ, ನೋಡಿ ಎಷ್ಟು ಆರಾಮಾಗಿ ಕೂರ್ಬೋದು. ಒಳಗೆ ಕೂತ್ರೆ ಸ್ಪೇಸು ಕೂಡ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಹೊರಗಡೆ ನೋಡೋಕೆ ಗಾಡಿ ಎಷ್ಟು ದೊಡ್ಡದು ಅನಿಸುತ್ತೆ, ಒಳಗಡೆ ಅಷ್ಟೊಂದು ಸ್ಪೇಸ್ ಇಲ್ಲ, ಆದರೂ ಕೂಡ ಕಂಫರ್ಟಬಲ್ ಆಗಿದೆ. ಕಾಲು ಚಾಚಿ ಕೂತ್ಕೋಬೋದು. ಒಳ್ಳೆ ನೀ ರೂಮ್, ಹೆಡ್ ರೂಮು ಕೂಡ 2 ಇಂಚ್ ಇದೆ. ನಾನಿರೋದು 5 ಅಡಿ 10 ಇಂಚು. ಮುಂದೆ ಸೀಟು ಅದೇ ಹೈಟ್, ನನ್ನ ಡ್ರೈವಿಂಗ್ ಸ್ಟೈಲಿಗೆ ಅಡ್ಜಸ್ಟ್ ಆಗಿದೆ. ನನಗಿಂತ ಉದ್ದ ಇರೋರು ಸ್ವಲ್ಪ ಕಷ್ಟಪಡ್ತಾರೆ. ಅಂಡರ್ ಥೈ ಸಪೋರ್ಟ್ ಏನಾದ್ರು ಸ್ವಲ್ಪ ಕಾಲು ಮೇಲಿಟ್ಟರೆ ಒಂದು ಸ್ವಲ್ಪ ಕಮ್ಮಿ ಅನಿಸುತ್ತೆ, ಬಟ್ ಇಟ್ಸ್ ಸ್ಟಿಲ್ ಪ್ರಿಟಿ ಗುಡ್. ಫುಲ್ ಇಂಟೀರಿಯರ್ಸು ವೈಟ್ ಕಲರಲ್ಲಿದೆ. ಅದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಬಟ್ ಈಗ ಒಳಗಡೆ ನೋಡುವಾಗ್ಲೇ ಒಂದು ಲೆದರೆಟ್ ಪೋರ್ಷನ್ಸ್ ಇದೆ, ಉಳಿದಿದ್ದು ಫ್ಯಾಬ್ರಿಕ್ ಇದೆ, ಎಲ್ಲ ಬೇಜ್ ಕಲರಲ್ಲಿದೆ.
ಈ ಲೈಟ್ ಕಲರ್ ಆಲ್ರೆಡಿ ತುಂಬ ಗಲೀಜ್ ಆಗೋಗಿದೆ. ಇದೊಂದು ಮೀಡಿಯಾ ವೆಹಿಕಲ್ಲು, ಬೇರೆ ಬೇರೆ ಮೀಡಿಯಾ ಹೌಸ್ ಹತ್ರ ಹೋಗ್ತಾ ಇರುತ್ತೆ ಲಾಂಗ್ ಟರ್ಮ್ ಟೆಸ್ಟಿಂಗಿಗೆ. ತುಂಬಾ ಗಲೀಜಾಗಿದೆ, ಇದನ್ನು ಕ್ಲೀನ್ ಮಾಡೋದಂತೂ ಸಖತ್ ಕಷ್ಟ. ಅದು ಬಿಟ್ಟರೆ ಹಿಂದೆ ಆರಾಮಾಗಿ ಕೂತ್ಕೋಬೋದು. ಹೆಡ್ ರೆಸ್ಟ್ ತುಂಬ ದೊಡ್ಡದಾಯಿತು, ಸೊ ವಿಸಿಬಿಲಿಟಿ ನಿಮಗೆ ಸ್ಟ್ರೈಟ್ ಸಿಗಲ್ಲ. ಆದರೆ ಪ್ಯಾನರಾಮಿಕ್ ಸನ್ರೂಫ್ ಇದೆ, ಸಖತ್ ದೊಡ್ಡದಾಗಿ ಓಪನ್ ಆಗುತ್ತೆ, ಬೇರೆ ಎಲ್ಲ ಸನ್ರೂಫ್ಗಿಂತ ಮ್ಯಾಕ್ಸಿಮಮ್. ಬಿಕಾಸ್ ಫಸ್ಟು 2 ಗ್ಲಾಸ್ ಪೇನ್ ಇರುತ್ತೆ, ಒಂದು ಹೀಗೆ ಮೇಲೋಗುತ್ತೆ ಅಷ್ಟೇ ಓಪನ್ ಇರೋದು. ಆದರೆ ಇದರಲ್ಲಿ ಕೆಳಗಡೆ ಗ್ಲಾಸ್ ಪೇನೂ ಹಿಂದೋಗುತ್ತೆ, ಸೊ ಓಪನ್ನೆಸ್ ಜಾಸ್ತಿ ಆಗುತ್ತೆ. ವಿಂಡೋಸು ಚೆನ್ನಾಗಿದೆ, ಇದು ಹೈಟ್ ಅಷ್ಟು ಅನ್ಸಲ್ಲ ಕೂತಾಗ. ಇಲ್ಲೊಂದು ಸನ್ ಬ್ಲೈಂಡ್ ಇದ್ದಿದ್ರೆ ಸಖತ್ತಾಗಿರೋದು, ಬಟ್ ವಿತೌಟ್ ಇಟ್ ಆಲ್ಸೋ ಕಂಫರ್ಟೇಬಲ್. ರೀಡಿಂಗ್ ಲ್ಯಾಂಪ್ಸ್ ಎಲ್ಲ ಇದೆ, ಕೋಟ್ ಹ್ಯಾಂಗರ್ ಅದು ಇದು ಎಲ್ಲ ಇದೆ. ಹಿಂದೆ 3 ಜನಕ್ಕೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, 2 ಕಪ್ ಹೋಲ್ಡರ್ ಇದೆ, ಆ್ಯಂಡ್ ಕೆಳಗಡೆ ಎ ಸಿ ವೆಂಟ್ ಬರುತ್ತೆ, 2 ಸಿ ಟೈಪ್ ಚಾರ್ಜರು, ಇಲ್ಲೊಂದು ಸಣ್ಣ ಪಾಕೆಟ್ ಇದೆ, ಡೋರ್ ಪಾಕೆಟ್ಸು ಕೂಡ ದೊಡ್ಡದಿದೆ. ಆದರೆ 3 ಜನ ಕೂತ್ಕೋಬೋದಾ? ಸ್ವಲ್ಪ ಕಷ್ಟ, ಯಾಕಂದರೆ ನನ್ನ ಮಧ್ಯೆ ಕೂತ್ರೆ ಸೆಂಟ್ರ್ ಟನಲ್ ಇದೆ, ಆಲ್ ಗ್ರಿಪ್ ಇದೆಯಲ್ಲ, ಆಲ್ ವೀಲ್ ಡ್ರೈವ್, ಅದಕ್ಕೆ ಟನಲ್ ಬೇಕೇ ಬೇಕು. ಒಳ್ಳೆ ವಿಸಿಬಿಲಿಟಿ ಇದೆ, ಆದರೆ ಅಕ್ಕಪಕ್ಕ ಕೂರಕ್ಕೆ ಕಷ್ಟ ಆಗುತ್ತೆ. ಇಬ್ಬರು ದೊಡ್ಡವರು, ಒಬ್ಬರು ಚಿಕ್ಕ ಮಗು ಯಾರು ಕೂತ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ಇಷ್ಟೇ, 3 ಜನಕ್ಕೂ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ಸ್ ಬರುತ್ತೆ, ಆ್ಯಂಡ್ ನಾಟ್ ದಿ ಬೆಸ್ಟ್ ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವೀಗ ಜಸ್ಟ್ ಸಮ್ಮರ್ ಮುಗಿತಾ ಇರ್ಬೇಕಾದ್ರೆ ಶೂಟ್ ಮಾಡ್ತಾ ಇದ್ದೀವಿ, ಆದರೂ ಏನು ಸೆಕೆ ಇದೆ ಅಂದರೆ ಹ್ಯುಮಿಡಿಟಿ ಬೇರೆ, ಕೂರಕ್ಕಾಗಲ್ಲ. ಆದರೆ ಕಾರ್ ಒಳಗೆ ಬಂದ ತಕ್ಷಣ ತುಂಬಾ ಕಂಫರ್ಟಬಲ್, ಯಾಕೆಂದರೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಫ್ರಂಟ್ ಎರಡೂ ಒಳ್ಳೆ ಕೂಲಿಂಗ್ ಇದೆ, ಎ ಸಿ ಕೂಡ ಪವರ್ಫುಲ್ ಆಗಿದೆ. ಫೀಚರ್ಸ್ ಅಂತೂ ನಾ ಫಸ್ಟ್ ಹೇಳ್ದಂಗೆ ತುಂಬಿಸಿ ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು ಫ್ಲೋಟಿಂಗ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ, ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಇದೆ. ಅದರಲ್ಲೂ ನಿಮಗೆ ನ್ಯಾವಿಗೇಷನ್ ಅದು ಇದು ಪ್ರತಿಯೊಂದು ಕಾಣುತ್ತೆ. ಅದಷ್ಟೇ ಅಲ್ಲದೆ ನಿಮ್ಗಿಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ, ಇನ್ಸೈಡ್ ಟೆಕ್ಸ್ಚರ್ಡ್ ಪಿಯಾನೋ ಗ್ಲಾಸ್ ಫಿನಿಶ್. ಸೊ ಇದನ್ನು ಆದಷ್ಟು ಅಪ್ ಮಾರ್ಕೆಟ್ ಮಾಡೋಕ್ಕೆ ನೋಡಿದ್ದಾರೆ. ಈಗ ವೈಟ್ ಸೀಟ್ಸ್ ಏನಕ್ಕೆ ಅಂತ ಹೇಳ್ತೀನಿ. ನೆಕ್ಸಾ ಡೀಲರ್ಶಿಪ್ಸ್ ಏನಿದೆ ಅದು ಮಚ್ ಮೋರ್ ಪ್ರೀಮಿಯಂ ಲೈಫ್ ಸ್ಟೈಲ್ ವೆಹಿಕಲ್ಸ್ ಅಲ್ಲಿ ಸೆಲ್ ಮಾಡೋದು. ಸೊ ಅದರಲ್ಲಿ ಜಾಸ್ತಿಯಾಗಿ ಬ್ಲ್ಯಾಕ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ ಟು ಗಿವ್ ದ್ಯಾಟ್ ಎಕ್ಸ್ಕ್ಲೂಸಿವಿಟಿ. ಸೊ ಇದರಲ್ಲಿ ವೈಟ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಲೆದರೆಟ್ ಫಿನಿಶ್ ಇದೆ, ಎಕ್ಸ್ಪೋಸ್ ಸ್ಟಿಚಿಂಗ್ ಇದೆ. ಇಟ್ ಗಿವ್ಸ್ ಅ ವೆರಿ ನೈಸ್ ಪ್ರೀಮಿಯಂ ಫೀಲ್. ಆದರೆ ನಾ ಹೇಳ್ದಂಗೆ ಮೇಂಟೈನ್ ಮಾಡೋದು ಕಷ್ಟ. ಇಲ್ಲಿ ಫ್ಯಾಬ್ರಿಕ್ ಪಾರ್ಟ್ ಇರೋದಂತೂ ತುಂಬಾ ಗಲೀಜಾಗ್ಬಿಟ್ಟಿದೆ. ಅದು ಬಿಟ್ಟು ನಿಮಗೆ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಎ ಸಿ ಕಂಟ್ರೋಲ್ಸ್ ಇದೆ, ಇನ್ನು ಈ ಸ್ಕ್ರೀನಲ್ಲಿ ಕಂಟ್ರೋಲ್ ಮಾಡಬೇಕಂತಿಲ್ಲ, ವಿಚ್ ಈಸ್ ವೆರಿ ವೆರಿ ನೈಸ್. ವಾಲ್ಯೂಮ್ಗೂ ಕೂಡ ರಾಕರ್ ಕೊಟ್ಟಿದ್ದಾರೆ, ಮ್ಯೂಟ್ ಮಾಡೋಕ್ಕೆ ಈಸಿ. ಸ್ಟೇರಿಂಗಲ್ಲೆಲ್ಲ ಕಂಟ್ರೋಲ್ಸ್ ಇದೆ. ಆ್ಯಂಡ್ ಈಗ ನಾವು ಓಡಿಸ್ತಾ ಇರೋದು ಸ್ಮಾರ್ಟ್ ಹೈಬ್ರಿಡಲ್ಲೇ ಆಟೋಮ್ಯಾಟಿಕ್ಕು. ಇದರಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು ಬರುತ್ತೆ, ಆಟೋ ಹೋಲ್ಡ್ ಫೀಚರ್ ಬರುತ್ತೆ. ನಾ ಹೇಳ್ದಂಗೆ ಗಾಡೀಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಇದೆ. ಈವನ್ ಇನ್ಫಿನಿಟಿ ಬೈ ಹಾರ್ಮನ್ ಟ್ಯೂನ್ಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆದರೆ ಮ್ಯೂಸಿಕ್ ಸಿಸ್ಟಮ್ದು ಆ್ಯಕ್ಚುಲಿ ಎಫೆಕ್ಟ್ ಏನಂದರೆ ಏನೂ ಚೆನ್ನಾಗಿಲ್ಲ, ನಿಮಗೆ ಬೇಸೇ ಫೀಲ್ ಆಗಲ್ಲ, ಬರೀ ಟ್ರೆಬಲ್ ಬರುತ್ತೆ. ಇನ್ಫಿನಿಟಿ ಬೈ ಹಾರ್ಮನ್ ಆ್ಯಕ್ಚುಲಿ ಹಾರ್ಮನ್ಗಿಂತ ಒಂದು ಸ್ಟೇಜ್ ಕೆಳಗೆ. ಏನಕ್ಕೆ ಈ ಥರ ಮಾಡಿದ್ದಾರೆ ಗೊತ್ತಿಲ್ಲ, ಎಲ್ಲ ಸ್ಪೀಕರ್ ಸೆಟಪ್ ಅದು ಇದು ಎಲ್ಲ ಇದೆ, ಬಟ್ ಇಟ್ ಡಸ್ ನಾಟ್ ಫೀಲ್ ರಿಯಲಿ ಗುಡ್. ಅದೊಂದು ಬಿಗ್ ಲೆಟ್ ಡೌನ್ ಈ ಕಾರಲ್ಲಿ ಅನ್ಬೋದು, ಬಿಕಾಸ್ ಎಲ್ಲ ಥರದ ಫೀಚರ್ಸು ಇದೆ. ಆಮೇಲೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ, ಏಡಾಸ್ ಇದೆ. ಸೊ ಏಡಾಸ್ ಫೀಚರ್ಸ್ ಎಲ್ಲ ಡೈರೆಕ್ಟಾಗಿ ಇಲ್ಲಿ ಆಫ್ ಮಾಡೋಕ್ಕೆ ಸ್ವಿಚಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಯೂಸ್ಫುಲ್. ನಮಗೆ ದಿನ ಬೇಕಾಗಲ್ಲ ಏಡಾಸು, ವೆನ್ ಯು ಆರ್ ಆನ್ ದ ಹೈವೇ ತುಂಬಾ ಯೂಸ್ಫುಲ್, ಬಟ್ ಬೇರೆ ಟೈಮಲ್ಲಿ ಈಸಿಯಾಗಿ ಬಟನ್ ಮೂಲಕ ಆಫ್ ಮಾಡಿಡ್ಬೋದು. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸು ಕೂಡ ನೋಡ್ತಾ ಇದ್ದೀರಾ, ಆಟೋಮೇಟೆಡ್ ಟ್ರಾನ್ಸ್ಮಿಷನ್ ಜೊತೆ ಪ್ಯಾಡಲ್ ಶಿಫ್ಟ್ ಕೂಡ ಮಾಡ್ಬೋದು. ಆದರೆ ಇದರ ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಡ್ರೈವಲ್ಲಿ ಇನ್ನೂ ಡೀಟೇಲಾಗಿ ಡ್ರೈವ್ ಮಾಡೋಣ. ಹೆಡ್ಲೈಟ್ಸು ಕೂಡ ಆಟೋಮ್ಯಾಟಿಕ್ ಕೊಟ್ಟಿದ್ದಾರೆ, ಆಟೋಮ್ಯಾಟಿಕ್ ಆನ್ ಆಫ್ ಆಗುತ್ತೆ. ಆದರೆ ಯಾಕೋ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿಲ್ಲ, ಬಿಕಾಸ್ ಅದೊಂದೇ ಮಿಸ್ಸಿಂಗ್ ಅನಿಸಿದ್ದು ಫೀಚರ್ ವೈಸ್ ಈ ಗಾಡೀಲಿ ನನಗೆ. ಅದು ಬಿಟ್ಟರೆ ಎಲ್ಲ ಇದೆ, ಈವನ್ ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ, ಪ್ಯಾನೋರಾಮಿಕ್ ಸನ್ರೂಫ್ ದೊಡ್ಡದಿದೆ, ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್ ಕಾರ್. ಇದಿಲ್ಲ ಅಂತ ಹೇಳಂಗಿಲ್ಲ, ಆದರೆ ಒಂದು ಇದರಲ್ಲಿ ಇದ್ರೂ ಚೆನ್ನಾಗಿಲ್ಲ. ಅದು ಏನು ಅಂತ ಹೇಳ್ತೀನಿ, ಬನ್ನಿ ಬಾನೆಟ್ ಹತ್ರ ಹೋಗೋಣ. ನೋಡಿ, ಇಲ್ಲೇನೋ ವಿಚಿತ್ರ ಅನಿಸ್ತಿಲ್ವಾ? ಇಂಜಿನ್ ಬೇ ಎಷ್ಟು ದೊಡ್ಡದಿದೆ, ಖಾಲಿ ಜಾಗ ಇದೆ ತುಂಬ. ಇದರಲ್ಲೊಂದು K15C ಮಾರುತಿಯವರ ಇಂಜಿನ್ ಬರುತ್ತೆ. ಇದೊಂದು 1.5 ಲೀಟರ್ ಇಂಜಿನ್. ಈ ಸ್ಮಾರ್ಟ್ ಹೈಬ್ರಿಡಲ್ಲಿ ನಮಗೆ 100 BHP ಹಾಗೂ 140 ನ್ಯೂಟನ್ ಮೀಟರ್ ಟಾರ್ಕ್ ಔಟ್ಪುಟ್ ಕೊಡುತ್ತೆ. ಆನ್ ಪೇಪರ್ ಈ ನಂಬರ್ಸ್ ನೋಡಿದ್ರೆ ಚೆನ್ನಾಗಿದೆಯಪ್ಪ ಪಿಕಪ್ ಅನಿಸುತ್ತೆ. ಆದರೆ ಈ ಗಾಡಿ ಸೈಜಿಗೆ 4.5 ಮೀಟರ್ ಹತ್ತತ್ರ ಇದೆ, 4390 mm. ಸೊ 4.4 ಮೀಟರ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದರ ಸೈಜು, ವಿಡ್ತು, ಪ್ರಪೋರ್ಷನ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಈ ಎಂಜಿನ್ ಸ್ವಲ್ಪ ಅಂಡರ್ ಪವರ್ಡ್ ಅನಿಸುತ್ತೆ. ಇದೇ ಇದರ ಮೇನ್ ಡ್ರಾಬ್ಯಾಕ್.
ಆದರೆ ಇದ್ರ ಪ್ಯಾರಲಲಿ ಇವ್ರು ಕ್ಲೇಮ್ ಮಾಡೋ ಫ್ಯೂಯಲ್ ಎಫಿಷಿಯನ್ಸಿ ಅಂತೂ ತುಂಬಾ ಜಾಸ್ತಿ ಇದೆ. 21 ಕಿಲೋಮೀಟರ್ ಪರ್ ಲೀಟರ್ಗಿಂತ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಆಫ್ಕೋರ್ಸ್ ಟೆಸ್ಟಿಂಗ್ ಕಂಡೀಷನ್ಸಲ್ಲಿ. ರಿಯಲ್ ವರ್ಲ್ಡಲ್ಲಿ ಎಷ್ಟು ಕೊಡುತ್ತೆ ಅಂತ ನಾವು ಟೆಸ್ಟ್ ಮಾಡಿದ್ದೀವಿ. ಅದನ್ನು ರೀಲ್ ಚೆಕ್ಔಟ್ ಮಾಡಿ ಇಲ್ಲ ಒಳಗಡೆ ಕೂತಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಮಾರ್ಟ್ ಹೈಬ್ರಿಡ್ ಹೇಗೆ ವರ್ಕ್ ಆಗುತ್ತೆ, ಸ್ಟ್ರಾಂಗ್ ಹೈಬ್ರಿಡ್ ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಆಲ್ ಗ್ರಿಪ್ ಏನು ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಬನ್ನಿ. ಅದು ಬಿಟ್ಟು ಇನ್ನೊಂದು ಏನು ನೋಟಿಸ್ ಮಾಡಬೇಕು ಅಂದರೆ, ಇದರಲ್ಲಿ ಕ್ಲ್ಯಾಮ್ ಶೆಲ್ ಬಾನೆಟ್ ಬರುತ್ತೆ. ಅಂದರೆ ತುಂಬ ಪ್ರೀಮಿಯಂ ಕಾರ್ಸಲ್ಲೆಲ್ಲ ನಾವು ನೋಡಿರ್ತೀವಲ್ಲ ಆ ಥರ. ಬೇರೆ ಗಾಡೀಲಿ ಇಲ್ಲಿ ಕ್ಲೋಸ್ ಆಗ್ತಿತ್ತು ಬಾನೆಟ್ಟು, ಇದು ಫುಲ್ ನೋಡಿ ಈ ಪೋರ್ಷನ್ ಪೂರ್ತಿ ಕ್ಲೋಸ್ ಆಗುತ್ತೆ. ಕ್ಲ್ಯಾಮ್ ಶೆಲ್ ಬಾನೆಟ್ ಅಂತ ಕೂಡ ಕರೀತಾರೆ. ಫ್ರಂಟಲ್ಲೂ ಸ್ವಲ್ಪ ಲುಕ್ಸು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಇ ವಿ ಫೀಲ್ ಕೊಡುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಫುಲ್ ಬಾಡಿ ಪ್ಯಾನಲ್ಲೇ ಬಂದುಬಿಡುತ್ತೆ. ಬಂಪರಲ್ಲಿ ನಿಮಗೆ ಗ್ರಿಲ್ಲು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಏರ್ ಡ್ಯಾಮ್ ಇಲ್ಲಿ ಮಾತ್ರ ಇದೆ, ಇದು ಫುಲ್ ಕ್ಲೋಸ್ ಆಗಿದೆ, ಇಲ್ಲಿ ಈ ಥರ ಬರುತ್ತೆ. ಸೊ ಓವರ್ ಆಲ್ ನೋಡಿದ್ರೆ ಗಾಡಿ ನೋಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್. ನನ್ನ ಕೇಳಿದ್ರೆ ಇವರ ಗ್ರ್ಯಾಂಡ್ ವಿಟಾರ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ನಿಮ್ಮ ಅಭಿಪ್ರಾಯನೂ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಈಗ ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಏನು 3 ಟೈಪ್ಸ್ ಆಫ್ ಡ್ರೈವ್ ಟ್ರೈನ್ ಆಪ್ಷನ್ಸ್ ಆ್ಯಂಡ್ ಆಲ್ ಗ್ರಿಪ್ ಏನು. ಈಗ ಓಡಿಸ್ಬೇಕಾದ್ರೆ ತುಂಬ ಹೇಳೋಕ್ಕಿದೆ ಅಂದ್ರಲ್ಲ, ಶುರು ಮಾಡ್ತೀನಿ ಒಂದೊಂದಾಗಿನೇ. ಮೊದಲನೇದಾಗಿ ಸೇಲ್ಸ್ ಚಾನಲ್ ಅರ್ಥ ಮಾಡ್ಕೊಳ್ಳೋದಾದರೆ, ನೆಕ್ಸಾ ಇರೋದು ಸ್ವಲ್ಪ ಪ್ರೀಮಿಯಂ, ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚಾಯ್ಸಸ್ಗೋಸ್ಕರ ಇರುವಂಥ ಮಾರ್ಕೆಟ್ಗಾಗಿ, ಮತ್ತು ಅರೀನಾ ಅಂತ ಇರೋದು ಜಾಸ್ತಿ ಯೂತ್ಫುಲ್ ಮಾರ್ಕೆಟ್ಗಾಗಿ. ಅದರಲ್ಲೂ ಮೊದಲನೇ ಬಾರಿ ಕಾರ್ ತೊಗೊಳ್ಳೋರಾಗಿರಲಿ ಅಂಥವ್ರಿಗೆ ಎಂಟ್ರಿ ಲೆವೆಲಲ್ಲಿ ಹ್ಯಾಚ್ ಬ್ಯಾಕ್ಸ್ ಎಲ್ಲ ತುಂಬ ಆಪ್ಷನ್ಗಳಿದೆ. ಇಲ್ಲಿ ನೀವು ಕಲರ್ಸ್ ನೋಡೋಕೆ ಹೋದ್ರೂ ಗಾಡಿ ಎಕ್ಸ್ಟೀರಿಯರ್ ಕಲರ್ಸಲ್ಲಿ ತುಂಬ ಪ್ಲೇಫುಲ್ ಆಗಿರ್ತಾರೆ. ಕಲರ್ಸ್ ಎಲ್ಲ ಎಕ್ಸ್ಪರಿಮೆಂಟಲ್, ಹೊಸ ಹೊಸ ಥರದ ಕಲರ್ಸು, ಲೈಟು, ಡಾರ್ಕ್ ಕಲರ್ಸ್ ಎಲ್ಲ ಸಿಗುತ್ತೆ. ಮುಂಚೆ ಆದರೆ ಜಾಸ್ತಿ ಕಾರ್ಗಳು ಸಿಲ್ವರು, ಗೋಲ್ಡು, ಬ್ಲ್ಯಾಕು, ಗ್ರೇ ಇಂಥದ್ದೇ ಇರ್ತಿತ್ತು. ಇವಾಗ ಇದರಲ್ಲಿ ಬ್ಲೂಸು, ಯೆಲ್ಲೋಸು, ರೆಡ್ಸು ಎಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಅದೇ ನಾವು ಅರೀನಾಗೆ ಹೋದರೆ ಒಂದು ಸ್ವಲ್ಪ ಪ್ರೀಮಿಯಂ ಕಲರ್ಸ್ ಅಂದರೆ ಡಾರ್ಕ್ ಕಲರ್ಸ್ ಜಾಸ್ತಿ ನೋಡೋಕೆ ಸಿಗುತ್ತೆ. ಸೊ ಇದರಲ್ಲೇ ನಿಮಗೆ ಅರ್ಥ ಆಯಿತು ಯಾವ ಥರ ಮಾರ್ಕೆಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಯೂತ್ಫುಲ್ ಮಾರ್ಕೆಟಿಗೆ ಟಾರ್ಗೆಟ್ ಮಾಡ್ಬೇಕಾದ್ರೆ ಇದರಲ್ಲಿ ಪವರು ಜಾಸ್ತಿ ಇರಬೇಕಿತ್ತು, ಬಿಕಾಸ್ ಯಂಗರ್ ಪೀಪಲ್ ಲೈಕ್ ಟು ಡ್ರೈವ್ ಫಾಸ್ಟ್. ಇದರಲ್ಲಿ ಮೇಯ್ನ್ ಮಿಸ್ ಆಗೋದು ಅದೇ. 1.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಅಂತೂ ಕೊಟ್ಟಿದ್ದಾರೆ. ನಂಬರ್ಸೂ ನಾನು ಆಗ ಹೇಳಿದೆ, ಆಲ್ಮೋಸ್ಟ್ 100 bhp ಹಾಗೂ 139, ಸೊ 140 ನ್ಯೂಟನ್ ಮೀಟರ್ ಟಾರ್ಕ್ ಔಟ್ಪುಟ್ ಇದೆ. ಈಗ ನೋಡಿ ರೋಲಿಂಗಲ್ಲೇ ಫುಲ್ ತುಳಿದೆ, ಎಂಜಿನ್ ನಾಯ್ಸ್ ಎಷ್ಟು ಕೇಳಿಸ್ತಾ ಇದೆ ಒಳಗಡೆ. ಫಾಸ್ಟ್ ಹೋಗಲ್ಲ ಅಂತಿಲ್ಲ, ಹೋಗುತ್ತೆ, ಆದರೆ ಫಾಸ್ಟ್ ಹೋಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದೊಂದು 80 ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಶಿಫ್ಟ್ಸು ಕೂಡ ಕ್ವಿಕ್ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನೀವೇನಾದರೂ ತುಂಬ ಆಕ್ಸಿಲರೇಟರ್ ತುಳಿದ್ರೆ 6000 RPM ಹೋಗೋವರೆಗೂ ಗೇರ್ ಶಿಫ್ಟ್ ಆಗಲ್ಲ. ಯಾಕಂದರೆ ಅದಕ್ಕೂ ಗೊತ್ತು ಜಾಸ್ತಿ ಜ್ಯೂಸ್ ಇಲ್ಲ ಎಂಜಿನಲ್ಲಿ, ಫುಲ್ ಪವರ್ ಬ್ಯಾಂಡ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಮ್ಯಾಕ್ಸಿಮಮ್ ರೆವ್ ಲಿಮಿಟ್ ಇರುತ್ತಲ್ಲ, ರೆಡ್ವರೆಗೂ ಹೋಗಿ ಶಿಫ್ಟ್ ಆಗುತ್ತೆ. ಸೊ ಅದು ಒಂದು ಮೇಜರ್ ಪಾಯಿಂಟ್. ಇದರಲ್ಲಿ ನಿಮಗೆ ಇನ್ಸ್ಟೆಂಟ್ ಪವರ್ ಡೆಲಿವರಿ ಸಿಗಲ್ಲ, ಟರ್ಬೋ ಇಲ್ಲ, ನ್ಯಾಚುರಲಿ ಆಸ್ಪಿರೇಟೆಡ್. ಇದರ ಟರ್ಬೋ ಮಾಡಿದರೆ ಚೆನ್ನಾಗಿರ್ತಿತ್ತು, ಇಲ್ಲ ಅಂದಿದ್ರೆ ಇನ್ನೂ ಒಂದು 2 ಲೀಟರ್ ಎಂಜಿನ್ ಏನಾದ್ರು ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಆದರೆ ನಮಗೆ ಅರ್ಥ ಆಗಿರೋದೇನು ಅಂದರೆ, ಮಾರುತಿ ಸುಜುಕಿಯವರು ಡೀಸೆಲ್ ಎಂಜಿನ್ಗಳನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರು. ಸೊ ಪೆಟ್ರೋಲ್ ಎಂಜಿನ್ ಮಾತ್ರ ಇರೋದು. ಪೆಟ್ರೋಲ್ ಎಂಜಿನ್ಗಳು ಯಾವಾಗಲೂ ಫ್ಯೂಯಲ್ ಎಫಿಷಿಯನ್ಸಿಗೆ ಪ್ರಸಿದ್ಧ ಅಲ್ಲ. ಜಾಸ್ತಿ ಫ್ಯೂಯಲ್ ಎಫಿಷಿಯನ್ಸಿ ಕೊಡೋಕ್ಕೋಸ್ಕರ ದೇವ್ ಕಾಂಪ್ರಮೈಸ್ಡ್ ಆನ್ ಪವರ್ ಅಂತ ಹೇಳ್ಬೋದು. ಇದರ ಕ್ಲೇಮ್ಡ್ ಫ್ಯೂಯಲ್ ಎಫಿಷಿಯನ್ಸಿ ಅಂದರೆ ಮೈಲೇಜ್ 1 ಲೀಟ್ರಿಗೆ ಎಷ್ಟು ಕೊಡುತ್ತೆ ಅಂದರೆ 21 ಚಿಲ್ಲರೆ ಹೇಳ್ತಾರೆ. ಬಟ್ ಇನ್ ರಿಯಾಲಿಟಿ ನಾವು ಇದನ್ನ ಟೆಸ್ಟ್ ಮಾಡಿದ್ದೀವಿ. 362 ಕಿಲೋಮೀಟರ್ ಓಡಿಸಿದ್ವಿ, ಸಿಟಿ ಹೈವೇ ಮಿಕ್ಸ್ಡ್. ಅದರಲ್ಲೊಂದು 120 ಕಿಲೋಮೀಟರ್ ಹೈವೇಲಿ ಓಡಿಸಿದ್ವಿ, ಇನ್ನು ಉಳಿದಿದ್ದು ಸಿಟಿಯಲ್ಲಿ ಓಡಿಸಿದ್ವಿ. ನಾನು ಒಬ್ಬನೇ ಓಡಿಸಿರೋದಲ್ಲ, ಟೀಮ್ ಎಲ್ಲರೂ ಓಡಿಸಿದ್ದಾರೆ. ಶ್ರೇಯಾಂಕು, ರಾಲ್ವಿನ್ನು, ನಾನು 3 ಜನ ಮಿಕ್ಸ್ಡ್ ಕಂಡೀಷನ್ಸ್, ಬೇರೆ ಬೇರೆ ಡ್ರೈವಿಂಗ್ ಸ್ಟೈಲ್ಸ್, ಇದೆಲ್ಲ ಒಟ್ಟು ಸೇರಿ. ಈವನ್ ದೋ ದಿಸ್ ಇಸ್ ಅ ಸ್ಮಾರ್ಟ್ ಹೈಬ್ರಿಡ್ ಅಂದರೆ ಮೈಲ್ಡ್ ಹೈಬ್ರಿಡ್ ಆದರೂ ಕೂಡ ನಮಗೆ ಬಂದಿರೋದು ಆ್ಯಾವ್ರೇಜ್ ಮೈಲೇಜ್ 10 ಕಿಲೋಮೀಟರ್. ಯೂಶಲಿ ಇಲ್ಲಿ ಕಾರಲ್ಲಿ ಡಿಸ್ಪ್ಲೇ ಆಗೋದು ಸುಳ್ಳಿರುತ್ತೆ, ಜಾಸ್ತಿ ತೋರಿಸ್ತಿರುತ್ತೆ. ರಿಯಲ್ ವರ್ಲ್ಡಲ್ಲಿ ನೀವು ಟ್ಯಾಂಕ್ ಟು ಟ್ಯಾಂಕ್ ಮಾಡಿದ್ರೆ ಅಷ್ಟು ಬರಲ್ಲ. ಆದರೆ ಇದರಲ್ಲಿ ಏನು ಗೊತ್ತಾ, ನೀಟಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಡಿಸ್ಪ್ಲೇ MIDಲೇ ನಮಗೆ ತೋರಿಸ್ತಾ ಇದೆ 9.9 ಕಿಲೋಮೀಟರ್ಸ್ ಪರ್ ಲೀಟರ್. ಸೊ ಮೈಲೇಜೂ ಜಾಸ್ತಿ ಬರ್ತಿಲ್ಲ ಇದರಿಂದ. ಸೊ ಸ್ಮಾರ್ಟ್ ಹೈಬ್ರಿಡ್ ಆಗಿದ್ದು, ಎಂಜಿನಲ್ಲಿ ಪವರ್ ಕಮ್ಮಿ ಇದ್ದು ಕೂಡ ಇದರಲ್ಲಿ ಅಷ್ಟು ಮೈಲೇಜ್ ಕೊಡ್ತಿಲ್ಲ ಅಂದರೆ ಇಟ್ಸ್ ಅ ಡಿಸಪಾಯಿಂಟಿಂಗ್ ಥಿಂಗ್. ಡೆಫಿನೆಟ್ಲಿ ನಾನೊಂದು 15 ಆದರೂ ಕೊಡುತ್ತೇನೋ ಅಂದ್ಕೊಂಡಿದ್ದೆ. ಇದು ಹೈವೇಲ್ಲೂ 120 ಕಿಲೋಮೀಟರ್ ಓಡಿಸಿರೋದಂದರೆ 1/3 ಆಫ್ ದ ಟೆಸ್ಟಿಂಗ್ ಇಸ್ ಡನ್ ಇನ್ ಹೈವೇಸ್. ಅದರಲ್ಲೂ ಅಷ್ಟು ಬರ್ತಿಲ್ಲ ಅಂದರೆ ಇನ್ನು 240 ಕಿಲೋಮೀಟರ್ ಸಿಟಿ ಬಿಡಿ, ಹೈವೇಲೂ ಅದೊಂಚೂರು ಜಾಸ್ತಿ ಕೊಟ್ಟಿಲ್ಲ, ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಐ ಆಮ್ ನಾಟ್ ರಿಯಲಿ ಹ್ಯಾಪಿ. ಹೈಬ್ರಿಡಲ್ಲಿ ಜಾಸ್ತಿ ಬರುತ್ತೆ ಮೈಲೇಜು, ಅದಂತೂ ಗ್ಯಾರಂಟಿ. ಆದರೆ ಅಲ್ಲೂ ಕೂಡ ಪ್ರಾಬ್ಲಮ್ ಏನು ಅಂದರೆ ನಿಮಗೆ
ಪವರ್ ಕಮ್ಮಿ ಅನಿಸುತ್ತೆ ಹೈವೇಲಿ ಓಡಿಸ್ಬೇಕಾದ್ರೆ. ಹೈಬ್ರಿಡಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ, ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಇದು ಸ್ಮಾರ್ಟ್ ಹೈಬ್ರಿಡ್ ಅಂದರೆ ಮೈಲ್ಡ್, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್ ಅಂದರೆ ಫುಲ್ ಹೈಬ್ರಿಡ್ ಸಿಸ್ಟಮ್ ವಿತ್ CVT ಟ್ರಾನ್ಸ್ಮಿಷನ್ ಎಲ್ಲ ಬರೋವಂಥದ್ದು. ಸೊ ನಿಮ್ಮ ಅಭಿಪ್ರಾಯ ಏನು? ಈ ಗಾಡಿ ಆಲ್ಮೋಸ್ಟ್ 20 ಲಕ್ಷ ಆಗುತ್ತೆ ಆನ್ ರೋಡ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. 20 ಲಕ್ಷ ಕೊಟ್ಟ ಮೇಲೆ ಮೈಲೇಜು ಕೊಟ್ಟಿಲ್ಲ, ಪವರು ಕೊಟ್ಟಿಲ್ಲ ಅಂದರೆ ನಿಮಗೇನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಇದು ಮೇಯ್ನ್ ವಿಷಯ ಈ ಗಾಡಿದು ನಾನು ಹೇಳಬೇಕಾಗಿದ್ದು. ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಲೆಸ್ ಪವರ್, ಫ್ಯೂಯಲ್ ಎಫಿಷಿಯನ್ಸಿನೂ ಕ್ಲೇಮ್ಡ್ ಹತ್ರನೂ ಇಲ್ಲ, ಅರ್ಧನೂ ಬಂದಿಲ್ಲ. ಅದು ಬಿಟ್ಟು ಉಳಿದಿದ್ದು ಒಳ್ಳೊಳ್ಳೆ ವಿಷಯಗಳೇನು ಅಂದರೆ ಹೆಡ್ಸಪ್ ಡಿಸ್ಪ್ಲೇ ಯೂಸ್ಫುಲ್ ಆಗಿರುತ್ತೆ, ಎಸ್ಪೆಷಲಿ ಹೈವೇಸಲ್ಲಿ. ಬೆಸ್ಟ್ ಪಾರ್ಟ್ ಇದ್ರದ್ದು ADAS. ನಾನು ಇವಾಗ ಏನಾದರೂ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದೆ ಅಂದ್ಕೊಳ್ಳಿ, ಓಹೋ ಏನು ಚೆನ್ನಾಗಿ ಹೋಗುತ್ತೆ ಗೊತ್ತಾ. ಲೇನ್ ಕೀಪ್ ಅಸಿಸ್ಟ್ ಇದೆ, ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ನನಗೆ ಇಲ್ಲೇ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ, ಮುಂದೆ ಗಾಡಿ ಮೇಲೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಎಷ್ಟು ದೂರ ಇಟ್ಕೊಂಡು ಹೋಗಬೇಕು ಅಂತ. ಮುಂದೆ ಗಾಡಿ ಸ್ಲೋ ಆಗ್ತಾ ಇದೆ ನೋಡಿ, ಇದು ಸ್ಲೋ ಆಗ್ತಾ ಇದೆ. ಲೇನ್ ಕೀಪ್ ಅಸಿಸ್ಟು, ಆಮೇಲೆ ಇದು ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಂಟ್ರೂಸಿವ್ ಇಲ್ಲ ADAS, ಅದರದ್ದೇ ಬೆಸ್ಟ್ ಪಾರ್ಟ್. ಅಂದರೆ ಬೇರೆ ಕಾರ್ಗಳಲ್ಲಿ ತುಂಬ ಇಂಟ್ರೂಡ್ ಮಾಡ್ತಾ ಇರುತ್ತೆ, ಅಂದರೆ ಅಡ್ಡ ಬರ್ತಾ ಇರುತ್ತೆ ನೀವು ಹೋಗ್ಬೇಕಾದ್ರೆ, ಅದು ಮಾಡಿ ಇದು ಮಾಡಿ ಬೇಗರ್ ಇದು ಆ ಥರ ಇಲ್ಲ. ವೆರಿ ಯೂಸಬಲ್. ಡೆಫಿನೆಟ್ಲಿ ಹೈವೇಸಲ್ಲಿ ಓಡಿಸ್ತಿದ್ರೆ, ಕ್ರೂಸ್ ಮಾಡಂಗಿದ್ರೆ, ನೀವು ನಿಧಾನಕ್ಕೆ ಓಡಿಸೋರಾದರೆ ಪರ್ಫೆಕ್ಟ್ ಗಾಡಿ ಇದು. ಫ್ಯೂಯಲ್ ಎಫಿಷಿಯನ್ಸಿನೂ ಡೆಫಿನೆಟ್ಲಿ ಆವಾಗ ಜಾಸ್ತಿ ಕೊಡುತ್ತೆ. ನೋಡಿ, ಡ್ಯೂಯಲ್ ಸೆನ್ಸರ್ ಬ್ರೇಕ್ ಸಪೋರ್ಟ್ ಅಂತ ಬೀಪ್ಸ್ ಬಂತು. ಅಂದರೆ ನಾನು ಬ್ರೇಕ್ ಮಾಡಿಲ್ಲ, ಮುಂದೆ ಗಾಡಿ ಅಡ್ಡ ಇದೆ. ಸೊ ಇಟ್ ಇನಿಷಿಯಲಿ ಗೇವ್ ಮಿ ಎನ್ ಅಲರ್ಟ್. ಹೆಡ್ಸಪ್ ಡಿಸ್ಪ್ಲೇಲೂ ಬಂತು, ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟ್ರಲ್ಲೂ ಬಂತು. ನಾನು ಇನ್ನೂ ಏನಾದ್ರು ಬ್ರೇಕ್ ಹಿಡ್ದಿರಲಿಲ್ಲ ಅಂದಿದ್ರೆ ಅದೇ ಹಿಡಿದು ನಿಲ್ಲಿಸಿರೋದು. ಸೊ ಅಸಿಸ್ಟಿವ್ ಬ್ರೇಕಿಂಗ್ ಕೂಡ ಇದೆ. ಈಗ ಇದರ ಬೇರೆ ಒಂದೆರಡು ಫೀಚರ್ ಬಗ್ಗೆ ಮಾತಾಡ್ಬಿಡ್ತೀನಿ ಕ್ವಿಕ್ಕಾಗಿ. 360 ಡಿಗ್ರಿ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಕ್ರಿಸ್ಪ್ ಇದೆ, ಕ್ಲಾರಿಟಿ ಇದೆ. ಯೂಶಲಿ ಎಕ್ಸ್ಪೆಕ್ಟ್ ಮಾಡಲ್ಲ, ಒಳ್ಳೊಳ್ಳೆ ಕಾರ್ಗಳಲ್ಲೂ ಅದು ಅಷ್ಟು ಚೆನ್ನಾಗಿರಲ್ಲ, ಬಟ್ ಇದರಲ್ಲಿ ತುಂಬಾ ಕ್ಲಿಯರ್ ಇದೆ. ಆಮೇಲೆ ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಇದೆ. ಇದ್ರದ್ದು ಪ್ರಾಬ್ಲಮ್ ಏನು ಅಂದರೆ, ನೀವು ಒಂಚೂರು ಸ್ಲೋ ಆಗ್ತಿದ್ದಂಗೆ ಗಾಡಿ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ. ನೀವು ಇನ್ನೂ ಸಿಗ್ನಲಲ್ಲಿ ಸ್ಲೋ ಮಾಡ್ಕೊಂಡು ಹೋಗಿ ಇನ್ನೂ ಬ್ರೇಕ್ ಹಿಡಿದು ಫುಲ್ ನಿಲ್ಸೇ ಇರಲ್ಲ. ಹೋಲ್ಡ್ ಅಂತೂ ಇದೆ, ಹಾಗೆ ಹೇಳ್ದಂಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಜೊತೆ. ಅದೂ ಎಫೆಕ್ಟ್ ತೊಗೊಳಕ್ಕೆ ಚೂರು ಟೈಮ್ ಬೇಕು. ಅಂದರೆ ಗಾಡಿ ನಿಲ್ಲಬೇಕು, ನೀವು ಇನ್ನೂ ಬ್ರೇಕ್ ಪೆಡಲ್ ಪೂರ್ತಿ ಓದಬೇಕು, ಅದಕ್ಕಿಂತ ಮುಂಚೆನೇ ಗಾಡಿ ಆಫ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಅದೊಂದು ಸ್ವಲ್ಪ ಇರಿಟೇಟ್ ಅನ್ನಿಸ್ತು, ಬಟ್ ಅದರಿಂದ ಏನೂ ಡ್ರೈವಿಂಗಿಗೆ ಪ್ರಾಬ್ಲಮ್ ಆಗಿಲ್ಲ. ಅದು ಬಿಟ್ಟು ADAS ಬಗ್ಗೆನೇ ಮಾತಾಡ್ತಾ, ನಿಮಗೆ ಕೊಲಿಷನ್ ವಾರ್ನಿಂಗು ಅಥವಾ ಲೇನ್ ಕೀಪ್ ಅಸಿಸ್ಟ್ ಏನಾದ್ರು ಆಫ್ ಮಾಡಬೇಕು ಅಂದರೆ ಡೈರೆಕ್ಟ್ 2 ಬಟನ್ ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ರಿಯಲಿ ಈಸಿ. ನೀವು ತುಂಬ ಈಸಿಯಾಗಿ ಅದನ್ನು ಒಂದು ಬಟನ್ ಒತ್ತಿ ಆಫ್ ಮಾಡ್ಕೋಬೋದು. ಸೊ ಲೈಕ್ ಐ ಸೈಡ್, ಇಂಡಿಯನ್ ಕಂಡೀಷನ್ಸಿಗೆ ಹೆಂಗೆ ಬೇಕೋ ಆ ಥರ ADAS ಮಾಡಿದ್ದಾರೆ. ಅದು ಬಿಟ್ಟು ಲಾಸ್ಟ್ ಫಂಕ್ಷನ್ ಏನು ಹೇಳಕ್ಕೆ ಹೋದೆ ಅಂದರೆ ಪಾರ್ಕಿಂಗ್ ಸೆನ್ಸರ್ಸ್. 360 ಡಿಗ್ರಿ ಕ್ಯಾಮ್ರಾ ಇದೆ, ಮುಂದೆನೂ ಸೆನ್ಸರ್ಸ್ ಇದೆ. ನೀವು ಸಿಗ್ನಲಲ್ಲಿ ಹೋಗ್ತಿದ್ದಂಗೆ ಹೆಂಗೆ ನೋಡಿ, ಮುಂದೆ ಕಾರ್ ಹತ್ರ ಹೋಗ್ತೀನಿ, ಬೀಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ತುಂಬ ಇರಿಟೇಟ್ ಆಗುತ್ತೆ. ಕ್ಯಾಮ್ರಾ ಬಂತು ನೋಡಿ, ಎಷ್ಟು ಕ್ಲಿಯರ್ ಇದೆ, ಕ್ಲಾರಿಟಿ. ಬಟ್ ನಾನು ಹಿಂಗೆ ಹತ್ರ ಹೋಗ್ತಿದ್ದಂಗೆ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ನಿಂತಿರೋ ಟ್ರಾಫಿಕ್ ಆದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಅನಾಯಿಂಗ್. ಸೊ ಅದಕ್ಕೂ ಒಂದು ಬಟನ್ ಇದೆ, ಅದೊಂದು ಸತಿ ಆಫ್ ಮಾಡ್ಬೋದು. ಬಟ್ ಇಟ್ ಕೀಪ್ಸ್ ಟರ್ನಿಂಗ್ ಆನ್ ಅಗೇನ್. ಪ್ರತಿ ಸಲ ನೀವು ವಾಪಸ್ ಕೂದ ತಕ್ಷಣ, ವಾಪಸ್ ಮುಂದೆ ಹೋಗೋಕ್ಕೆ ಶುರು ಮಾಡಿದ ತಕ್ಷಣ ಬೇರೆ ಯಾವ್ದಾರು ಗಾಡಿ ಅಡ್ಡ ಬಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಇರಿಟೇಟ್ ಆಯಿತು. ಅದು ಬಿಟ್ಟರೆ ಓವರ್ ಆಲ್ the experience has been really good, except for the lack of power and not meeting fuel efficiency numbers that are claimed by the brand. So ನಿಮ್ಮ ಅಭಿಪ್ರಾಯ ಏನು? ಇದೇ ಸೆಗ್ಮೆಂಟಲ್ಲಿ ಹೊಂಡೆ ಕ್ರೆಟಾ ಇದೆ, ಕಿಯಾ ಸೆಲ್ಟಾಸ್ ಇದೆ. ಅದಷ್ಟೇ ಅಲ್ಲದೆ ನಿಮಗೆ ಟಾಟಾ ಅವ್ರದ್ದು ಸಿಯಾರಾನು ಬರುತ್ತೆ. ಅದಾದಮೇಲೆ ಮಹೀಂದ್ರ ಅವ್ರದ್ದು ಕಾರ್ಗಳಿದೆ, XUV 7X 5 ಸೀಟರ್ ಬರುತ್ತೆ. ಅದಾದಮೇಲೆ ನಿಮಗೆ ಇದ್ರದ್ದೇ ಇನ್ನೂ 2 ಅಣ್ಣ ತಮ್ಮಂದ್ರಿದ್ದಾರೆ, ಟೊಯೋಟಾ ಹೈ ರೈಡರು ಮತ್ತು ಮಾರುತಿ ಸುಜುಕಿದೇನೆ ನೆಕ್ಸಾಲ್ ಸಿಗೋವಂಥ ಗ್ರ್ಯಾಂಡ್ ವಿಟಾರ. ಇಷ್ಟೆಲ್ಲ ಆಪ್ಷನ್ಸ್ ಇರಬೇಕಾದ್ರೆ ಈ ಗಾಡಿ ತಗೋತೀರಾ? ಲೋಡೆಡ್ ವಿತ್ ಫೀಚರ್ಸ್, ಎಸ್, ಬಟ್ ಡೌನ್ ಸೈಡ್ಸ್ ನಾನು ಆಲ್ರೆಡಿ ಹೇಳಾಗಿದೆ. ಸೊ ಇಂಥದ್ದೇ ರಿಯಲಿ ಯೂಸ್ಫುಲ್ ಡೀಟೇಲ್ಡ್ ಇನ್ಡೆಪ್ತ್ ವೀಡಿಯೋಸ್ ನಾವು ನಿಮಗೆ ತೊಗೊಂಬರ್ತೀವಿ. ಪ್ರತಿಯೊಂದು ಡೀಟೇಲ್ನ ಕವರ್ ಮಾಡಿ. ವಿಡಿಯೋ ಬೇಕಾದರೆ ದಯವಿಟ್ಟು ಫಾಲೋ ಮಾಡಿ ಫ್ಲೈವೀಲ್ ಕನ್ನಡನ. ಹಾಗೆ ನಿಮ್ಮ ಅಭಿಪ್ರಾಯ ಈ ಗಾಡಿ ಬಗ್ಗೆ, ನೀವೇನಾದರೂ ಓನರ್ ಆಗಿದ್ದರೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಏನಾದ್ರು ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಸಿಕ್ಕಿದ್ರೆ ಅದ್ರ ಬಗ್ಗೆ ಏನೋ ತಿಳಿಸಿ. ಬೇರೆ ಏನಾದ್ರು ಪ್ರಶ್ನೆಗಳಿದ್ದರೆ ಈ ಗಾಡಿ ಬಗ್ಗೆ ಕೆಳಗಡೆ ಕೇಳಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ಬಾಯ್ ಬಾಯ್.